ಮನೆಯ ಮೇಲ್ಛಾವಣಿ ಕುಸಿದು ಮಹಿಳೆ ಜೀವಂತ ಸಮಾಧಿಯಾಗಿದ್ದಾರೆ. ಮನೆ ಹೊರಗೆ ಮಲಗಿದ್ದಂತ ಪತಿ ಶಿವಾನಂದ್ ಅಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮನೆಯ ಮೇಲ್ಛಾವಣಿ ಕುಸಿದೋಗಿದೆ, ಮಹಿಳೆ ಜೀವಂತವಾಗಿ ಸಮಾಧಿಯಾಗಿದ್ದಾರೆ. ಮನೆ ಹೊರಗಡೆ ಮಲಗಿದ್ದಂತ ಪತಿ ಶಿವಾನಂದ್ ಅಪಾಯದಿಂದ ಪಾರಾಗಿದ್ದಾರೆ. ವಿಜಯಪುರದ ನಿಡಗುಂದಿ ಗೌರೀಶ್ವರ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. ಮೊನ್ನೆ ಸುರಿದಂಥ ಭಾರೀ ಮಳೆಗೆ ನೆನೆದು ಹೋಗಿತ್ತು ಮನೆಯ ಮೇಲ್ಛಾವಣಿ. ಇಂದು ನಸುಕಿನ ಜಾವ ಮೇಲ್ಛಾವಣಿ ಕುಸಿದು ಮಹಾದೇವಿ ಅನ್ನೋರು ಜೀವಂತ ಸಮಾಧಿಯಾಗಿದ್ದಾರೆ. ಮಲಗಿದ್ದಲ್ಲೇ ಜೀವಂತ ಸಮಾಧಿಯಾಗಿದ್ದಾರೆ. ಮಹಾದೇವಿ ವಾರದ ಮರಣೋತ್ತರ ಪರೀಕ್ಷೆಗೆ ಮಹಾದೇವಿ ವಾರದ ಅವರ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ವಿಜಯಪುರದಲ್ಲಿ ಆಗಿರುವಂಥ ಘಟನೆ ಇದು. ನಿಡಗುಂದಿ ಗ್ರಾಮದಲ್ಲಿ ಮಳೆಗೆ ನೆಂದಿದ್ದಂಥ ಮೇಲ್ಛಾವಣಿ ಕುಸಿದು ಮನೆ ಒಳಗಡೆ ಮಲಗಿದ್ದಂಥ ಮಹಿಳೆ ಜೀವಂತ ಸಮಾಧಿಯಾಗಿದ್ದಾರೆ. ಮಹಾದೇವಿ ವಾರದ ಇದು ವಿಜಯಪುರದಲ್ಲಿ ಆಗಿರುವಂಥ ಘಟನೆ. ಕಳೆದ 2 ದಿನದ ಹಿಂದೆ ಸುರಿದಂಥ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಒದ್ದೆ ಆಗಿತ್ತು, ನೆಂದಿತ್ತು. ಮನೆಯ ಮೇಲ್ಛಾವಣಿ ಕುಸಿದು ಈಗ ಮನೆ ಒಳಗಡೆ ಮಲಗಿದ್ದಂಥ ಮಹಿಳೆ ಜೀವಂತವಾಗಿ ಸಮಾಧಿಯಾಗಿದ್ದಾರೆ. ಮನೆ ಹೊರಗಡೆ ಮಲಗಿದ್ರು ಪತಿ ಶಿವಾನಂದ್, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಕೂಡ ಮನೆಯ ಮೇಲ್ಛಾವಣಿ ಕುಸಿದಿರೋ ಅಂಥ ದೃಶ್ಯವನ್ನು. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ಭಾರೀ ಮಳೆಗೆ ನೆನೆದು ಒದ್ದೆಯಾಗಿದ್ದಂಥ ಮನೆಯ ಮೇಲ್ಛಾವಣಿ ಇವತ್ತು ಬೆಳಗಿನ ಜಾವ ಕುಸಿದಿದೆ. ಇದೇ ಕೊಠಡಿಯಲ್ಲಿ ಮಲಗಿದ್ದಂಥ ಮಹಿಳೆ ಜೀವಂತವಾಗಿ ಸಮಾಧಿಯಾಗಿದ್ದಾರೆ. ಇನ್ನು ಮನೆಯ ಮೇಲ್ಛಾವಣಿ ಕುಸಿದು ಮಹಿಳೆ ಜೀವಂತ ಸಮಾಧಿಯಾಗಿರುವಂಥ ಘಟನೆ ನಡೆದಿರೋದು ವಿಜಯಪುರದ ನಿಡಗುಂದಿ ಗೌರೀಶ್ವರ ದೇವಸ್ಥಾನದ ಬಳಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಚಪ್ಪ, ಇವತ್ತು ಬೆಳಗ್ಗೆ ಆಗಿರುವಂಥ ಘಟನೆ, ಈಗ ಕೇವಲ ಮಹಾದೇವಿಯವರು ಮಾತ್ರ ಆ ರೂಮಲ್ಲಿ ಇದ್ರಾ, ಬೇರೆ ಯಾರಾದರೂ ಇದ್ದಾರಾ, ಗಾಯಾಳುಗಳು ಯಾರಾದರೂ ಇದ್ದಾರಾ, ಅಥವಾ ಈಗ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ವಿಜಯಪುರ ಜಿಲ್ಲೆಯಲ್ಲಿ ಈ ಹಿಂದೆ ಕೂಡ ಮೊನ್ನೆ ಇತ್ತೀಚೆಗೆ ರಾತ್ರಿ ಮಳೆ ಸುರಿದ ಸಂದರ್ಭದಲ್ಲಿ ಮನೆಯಲ್ಲಿ ಮಲ್ಕೊಂಡಂತ 4 ಜನರು ಜೀವಂತ ಸಮಾಧಿಯಾಗಿದ್ರು. ಮತ್ತೆ ಈಗ ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದ ಗೌರೀಶ್ವರ ದೇವಸ್ಥಾನ ಬಳಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಮಹಾದೇವಿ ವಾರದ 55 ವರ್ಷದ ಮಹಿಳೆ ಅಷ್ಟೇ ಮನೆಯಲ್ಲಿ ಮಲ್ಕೊಂಡಿದ್ರು. ಆಕೆಯ ಪತಿ ಮನೆಯ ಹೊರಗಡೆ ಮಲ್ಕೊಂಡಿದ್ರು, ಶಿವಾನಂದ ಅನ್ನುವಂಥವ್ರು. ಆದ್ರೆ ಅದು ಏನು ಮಣ್ಣಿನ ಮೇಲ್ಛಾವಣಿ ಇರೋ ಕಾರಣಕ್ಕಾಗಿ ಅದು ಮಳೆಗೆ ನೆನೆದು ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮವಾಗಿ ಮಹಾದೇವಿ ಜೀವಂತ ಸಮಾಧಿಯಾಗಿದ್ದಾರೆ. ಕೇವಲ ಓರ್ವ ಮಹಿಳೆ ಅಷ್ಟೇ ಮಾತ್ರ ಮೃತಪಟ್ಟಿರೋದು. ಅದೃಷ್ಟವಶಾತ್ ಗಂಡ ಹೊರಗಡೆ ಮಲಗಿರುವ ಕಾರಣಕ್ಕಾಗಿ ಆತ ಬದುಕಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ವಿಜಯಪುರ ಜಿಲ್ಲೆ ಆಗಿರ್ಬೋದು, ಇನ್ನು ಉತ್ತರ ಕನ್ನಡ ಭಾಗದಲ್ಲಿ ಮಣ್ಣಿನ ಮೇಲ್ಛಾವಣಿ ಇರ್ತವೆ. ಆದ್ರೆ ಶಿಥಿಲಾವಸ್ಥೆ ಇರ್ತಕ್ಕಂಥ ಏನು ಮಣ್ಣಿನ ಮೇಲ್ಛಾವಣಿ ಇರ್ತವೆ, ಅಲ್ಲಿ ವಾಸವಾಗಬೇಡಿ ಅಂತ ಹೇಳಿ ಸಾಕಷ್ಟು ತಿಳುವಳಿಕೆ ಮಾಹಿತಿ ಜಿಲ್ಲಾಡಳಿತ ನೀಡಿದ್ರು ಸಹ ಜನರು ಮತ್ತೆ ಮನೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅದೇ ಮನೆಯಲ್ಲಿ ಅನಿವಾರ್ಯ ವಾಸವಾಗ್ತಾರೆ. ಅದೇ ಈಗ ಇಂಥ ಒಂದು ದುರ್ಘಟನೆಗಳ ಸಮಸ್ಯೆ ಅಂತ ಹೇಳ್ಬೋದು. ಧನ್ಯವಾದ ರಾಚಪ್ಪ ನಿಮ್ಮ ಮಾಹಿತಿಗೆ.